ಎಸ್ ವೀಕ್ಷಕರೇ, ನನ್ನ ಕಲೀಗ್ ಓಮ್ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾಯಿದ್ರು. ಈಗ ನಾವು ಎಕ್ಸಾಕ್ಟ್ ಆ ಏನೊಂದು ಹುಡುಗಿ ಕಾಣೆಯಾಗಿದ್ದಾಳೆ ಆ ಪಾಯಿಂಟ್ನಲ್ಲಿ ಇರುವಂಥದ್ದು ಮಾಣಿಕ್ಯದಾರದ. ಇದನ್ನು ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಮಾಣಿಕ್ಯದಾರ ಅನ್ನೋವಂಥ ಸ್ಪಾಟ್ ಏನಿದೆ, ಈ ಒಂದು ಸ್ಪಾಟ್ನ ಈ ಕೆಳಗಡೆ ಈ ಒಂದು ವ್ಯೂ ಪಾಯಿಂಟ್ನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಒಂದಷ್ಟು ಅಂದರೆ ಟೂರಿಸ್ಟೆಲ್ಲ ಯಾರೆಲ್ಲ ಬರ್ತಾರೆ ಇಲ್ಲಿಂದ ನಿಂತ್ಕೊಂಡು ಇಲ್ಲಿ ಸುತ್ತಮುತ್ತಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ಸವಿತಾರೆ. ಹಾಗಾಗಿ ನೀವು ನೋಡ್ತಿರ್ಬೋದು, ಈ ಸುತ್ತಮುತ್ತ ಎಲ್ಲಿ ಕಣ್ಣಾಡಿಸಿದ್ರು ಕೂಡ ಹಚ್ಚ ಹಸಿರಿನಿಂದ ಕೂಡಿದೆ. ಬಹುತೇಕರು ಇಲ್ಲಿಗೆ ಯಾರು ಬರ್ತಾರೆ ಈ ಭಾಗಕ್ಕೆ, ಮುಳ್ಳಯ್ಯನಗಿರಿ ಅಥವಾ ದತ್ತಾಪೀಠ, ಬುಡನಗಿರಿ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿಂದ ಬಂದಂಥವರು ಈ ಒಂದು ಮಾಣಿಕ್ಯ ದಾರ ಅನ್ನೋವಂಥ ಸ್ಪಾಟ್ ಏನಿದೆ ಇದಕ್ಕೂ ಬರೋದು ಕೂಡ ಒಂದು ರೀತಿಯಾಗಿ ಸಹಜ. ಈ ಒಂದು ಪಾಯಿಂಟಿಗೆ ನಾವು ಬಂದು ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಆ ಟೀಮ್ ಏನಿದೆ, ಕೇರಳದಿಂದ ಬಂದಿರುವಂಥ ಟೀಮ್ ಏನಿದೆ, ಆ ದಿನ ಅಂದರೆ ಮಂಗಳವಾರ ಸಂಜೆ ಇಲ್ಲಿಗೆ ಬಂದು ಈ ಒಂದು ಸ್ಪಾಟ್ನಲ್ಲಿ ಎಲ್ಲರೂ ಕೂಡ ಫೋಟೋಸನ್ನು ತೆಗೆದುಕೊಂಡಿದ್ದಾರೆ, ಒಂದಷ್ಟು ವೀಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು ಇದರ ಸುತ್ತಮುತ್ತ ಹೇಗಿದೆ ಅನ್ನುವಂತಹ ಚಿತ್ರಣವನ್ನು ನಿಮಗೆ ತೋರಿಸ್ತಿದ್ದೀನಿ. ಬಹುತೇಕರಿಗೆ ಗೊತ್ತಿಲ್ಲ ಮಾಣಿಕ್ಯದಾರ ಹೇಗಿದೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಪರಿಚಯವನ್ನು, ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನೀವು ನೋಡ್ತಿರ್ಬೋದು, ಸಾಧಾರಣವಾಗಿ ಈಗಲೂ ಕೂಡ ಬಿಸಿಲಿದ್ರೂ ಕೂಡ ಇಲ್ಲಿಗೆ ಬಂದಂಥ ಬಹುತೇಕರೆಲ್ಲರೂ ಕೂಡ ಈ ಸ್ಪಾಟಿಗೆ ಬರ್ತಾರೆ. ಇದರ ಮೇಲ್ಗಡೆ ಏನಿದೆ ಅಲ್ಲಿ ಒಂದು ರೀತಿಯಾಗಿ ಪಾರ್ಕಿಂಗ್ ಸ್ಪಾಟ್ ಇರುವಂಥದ್ದು, ಅಂದರೆ ಹೆಚ್ಚಿನ ವಾಹನಗಳನ್ನು ನಿಲ್ಸೋಕ್ಕಾಗಲ್ಲ, ಒಂದು 20ರಿಂದ 30 ವಾಹನಗಳನ್ನು ನಿಲ್ಲಿಸ್ಬೋದು. ಅಲ್ಲಿ ನಿಮಗೆ ಕಾಣ್ತಿದೆ ಏನು ಟಾಪಲ್ಲಿ, ಆ ಒಂದು ಸ್ಥಳದಿಂದ ವಾಹನಗಳನ್ನು ನಿಲ್ಲಿಸಿ ಇಲ್ಲಿಗೆ ಬರ್ತಾರೆ ಕೂಡ. ಮೊನ್ನೆ ಆ ಟೀಮ್ ಏನಿತ್ತು, ಕೇರಳದಿಂದ ಬಂದಿದ್ದಂಥ ಟೀಮ್ ಏನಿತ್ತು, ವಾಹನವನ್ನು ಅಲ್ಲಿ ನಿಲ್ಲಿಸಿ ಇಲ್ಲಿ ಕೆಳಗಡೆ ಬಂದು ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಒಂದಷ್ಟು ಹೊತ್ತು ಇಲ್ಲಿ ಕಳೆದಿದ್ದಾರೆ. ಆ ಸಮಯದಲ್ಲಿ ಕೊನೆಯದಾಗಿ ಆಕೆ ಇದ್ಲು ಅನ್ನುವಂಥದ್ದು. ಶ್ರೀನಂದ ಅನ್ನುವಂಥ 15 ವರ್ಷದ, ಅಂದರೆ SLCಯನ್ನು ಬರೆದು ಈಗ ರಜೆ ಹಿನ್ನೆಲೆಯಲ್ಲಿ ಒಂದಷ್ಟು ಎಲ್ಲರೂ ಕೂಡ ಆ ಟೀಮ್ ಏನಿದೆ ಹೊರಟು ಬಂದಿರ್ತಾರೆ. ಹಂಪಿ ಕೂಡ, ಇಲ್ಲಿಗೆ ಚಿಕ್ಕಮಗಳೂರಿಗೆ ಬರುವಕ್ಕೂ ಮುಂಚೆ ಹಂಪಿಗೆ ಕೂಡ ಹೋಗಿ ಬಂದಿರ್ತಾರೆ. ಆ ನಂತರ ಸಂಜೆ ಇಲ್ಲಿಗೆ ಬಂದು ಈ ಒಂದು ಸ್ಥಳದಲ್ಲಿ ಫೋಟೋವನ್ನು ತೆಗೆದುಕೊಂಡು ಒಂದಷ್ಟು ಹೊತ್ತು ಕಳೆದು ಆ ಬಳಿಕ ಎಲ್ಲರೂ ಕೂಡ ಹೋಗಿ ಆ ವೆಹಿಕಲನ್ನು ಹತ್ತಾರೆ. ಆದರೆ ಆ ಕೊನೆಯ ಸಮಯದಲ್ಲಿ ಆ ಹುಡುಗಿ ಇಲ್ಲ, ಶ್ರೀನಂದ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾರೋ ಒಬ್ಬರು ಮಿಸ್ ಆಗಿದ್ದಾರಲ್ಲ ಅನ್ನೋಂಥದ್ದು. ಆ ಸಮಯದಲ್ಲಿ ಹೇಳ್ತಾರೆ, ಇಲ್ಲ ಬರ್ತಾ ಇದ್ಲು ಈ ಮೆಟ್ಟಿಲುಗಳನ್ನು ನೋಡ್ತಿರ್ಬೋದು. ಇಲ್ಲೇ ಒಂದಷ್ಟು ಫೋಟೋಗಳು ಕೂಡ, ಆಕೆ ತೆಗೆದಿರುವಂಥ ಫೋಟೋಗಳು ಕೂಡ ನಮಗೆ ಕಾಣ ಸಿಗುತ್ತೆ. ಆ ಫೋಟೋಗಳನ್ನು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೂಡ ತೆಗೆದುಕೊಂಡಿದ್ದಾಳೆ. ಆ ಕಲ್ಲಿನ ಮೇಲೆ ಕುಳಿತುಕೊಂಡು ಕೂಡ ಆ ಫೋಟೋವನ್ನು ತೆಗೆದುಕೊಂಡಿದ್ದಾಳೆ. ಈ ಸ್ಪಾಟಿಗೂ ಕೂಡ ಮಾತನಾಡ್ತಿರುವಂಥ ಈ ಸ್ಪಾಟಿಗೂ ಕೂಡ ಬಂದಿದ್ದಾಳೆ. ಈ ಮೆಟ್ಟಿಲುಗಳನ್ನು ಹತ್ತಿ ಬರೋದನ್ನು ನಾವು ನೋಡಿದೆ ಅನ್ನುವಂಥ ವಿಚಾರವನ್ನು ಅಲ್ಲಿರುವಂಥ ಒಂದಷ್ಟು ಜನರು ಹೇಳಿದ್ದಾರೆ. ಆದರೆ ಆ ಬಳಿಕ ಅವಳು ಎಲ್ಲಿ ಹೋದ್ಲು ಅನ್ನುವಂಥದ್ದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ನಮ್ಮ ಜೊತೆ ಇದ್ದಂಥ ಹುಡುಗಿ ಈ ರೀತಿಯಾಗಿ ಏಕಾಏಕಿ ಕಾಣೆಯಾಗ್ತಾಳೆ ಅಂತ ಹೇಳಿದರೆ ಆದರೆ ಎಲ್ಲಿಗೆ ಹೋಗಿರ್ಬೋದು ಅಂತ. ಸಾಧಾರಣವಾಗಿ ಈ ಸ್ಪಾಟನ್ನು ನೋಡಿದರೂ ಕೂಡ ಇದು ಅರಣ್ಯ ಆದರೂ ಕೂಡ, ಫಾರೆಸ್ಟ್ ಆದರೂ ಕೂಡ ಇಲ್ಲಿ ಮಿಸ್ ಆಗುವಂಥ ಸಾಧ್ಯತೆಗಳು, ಚಾನ್ಸಸ್ಗಳು ತುಂಬ ತೀರಾ ಕಡಿಮೆ. ಯಾಕಂತೇಳಿದರೆ ಮಳೆಗಾಲ ಆದರೆ ಮಿಸ್ಟ್ ಇರ್ತಾ ಇತ್ತು, ತುಂಬ ದಟ್ಟ ಮಂಜು ಕವಿದಿರೋದ್ರಿಂದ ಎಲ್ಲ ಒಂದು ಕಡೆ ದಾರಿ ತಪ್ಪಿ ಹೋಗಿರ್ಬೋದು, ಅಥವಾ ಯಾವುದೋ ಒಂದು ಬೇರೆ ಕಡೆ ಅಂದರೆ ತುಂಬ ದಾರಿಗಳಿರುತ್ತೆ, ಎಲ್ಲ ಮಿಸ್ ಆಗಿರ್ಬೋದು ಅಂತ. ಇಲ್ಲಿ ಆ ರೀತಿಯಾಗಿಲ್ಲ. ನೀವು ನೋಡ್ತಿರ್ಬೋದು ಸ್ಪಾಟ್ ಹೇಗಿದೆ ಅನ್ನುವಂಥದ್ದು. ತುಂಬ ಅಂದರೆ ಎಲ್ಲರೂ ಕೂಡ ಬಂದು ಹೋಗುವ ರೀತಿಯಲ್ಲಿ ಇಲ್ಲಿ ಈ ರೀತಿಯಾಗಿ ಕಾಣೆಯಾಗಲಿಕ್ಕೆ ಯಾವುದೇ ಅವಕಾಶಗಳು ಇಲ್ಲದ ರೀತಿಯಲ್ಲಿ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ತುಂಬ ಇದೆಲ್ಲ ಒಂದು ಕಡೆ ಅಂದರೆ ಕಾಡಿನಲ್ಲಿ ಇದೆ ಈ ಸ್ಪಾಟು ಅಂತ ಅನಿಸೋದೇ ಇಲ್ಲ, ಆ ರೀತಿಯಾಗಿ ಈ ಒಂದು ಜಾಗ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಷ್ಟು ಸುಲಭಕ್ಕೆ ದಾರಿ ತಪ್ಪೋದಾಗಲಿ ಅಥವಾ ಬೇರೆ ರೀತಿಯಾಗಿ ಏನೋ ಇನ್ ಕೇಸ್ ಏನಾದರೂ ಅಪಾಯ, ಕಾಲು ಜಾರಿ ಬೀಳೋದಾಗಲಿ, ಈ ರೀತಿಯೆಲ್ಲ ಆಗಲಿಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ. ಇದು 40 ಜನ ಅವರು ಇದ್ರಂತೆ, ಕುಟುಂಬದವರು 40 ಜನ ಇದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿಂದ ಮತ್ತು ಒಂದು 50 ಮೀಟರ್ ಇರ್ಬೋದು ಮೇಲ್ಗಡೆ, ಅಲ್ಲಿಗೆ ಹೋಗಿ ನೋಡುವಂಥ ಸಂದರ್ಭದಲ್ಲಿ ಆಕೆ ಇಲ್ಲ. ಹಾಗಾದರೆ ಎಲ್ಲಿ ಹೋದ್ಲು ಅನ್ನುವಂಥದ್ದನ್ನ ಈಗ ಹುಡುಕಾಟವನ್ನು ಮಾಡ್ತಿರುವಂಥದ್ದು ಪೊಲೀಸ್ನವರು ಇರ್ಬೋದು, ಅರಣ್ಯ ಸಿಬ್ಬಂದಿ ಇರ್ಬೋದು, ಅಗ್ನಿಶಾಮಕ ದಳದವರು ಇರ್ಬೋದು, ಡಾಗ್ ಸ್ಕ್ವಾಡು, ಹಾಗೆ ಡ್ರೋನ್ ಮೂಲಕ, ಥರ್ಮಲ್ ಡ್ರೋನ್ ಮೂಲಕ, ಹೀಗೆ ಬೇರೆ ಆಯಾಮಗಳಲ್ಲಿ ಹುಡುಕಾಟ ನಡೀತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಮಂಗಳವಾರ ಕಾಣೆಯಾಗಿರೋದು ಆಕೆ. ಇವತ್ತು ಗುರುವಾರ 24 ಗಂಟೆ ಕಳೆದು ಹತ್ತತ್ರ ಒಂದು 40 ಗಂಟೆ ಹತ್ತಿರ ಸಮಯ ಆಗ್ತಾಯಿದೆ. ಆದರೆ ಇಲ್ಲಿವರೆಗೂ ಕೂಡ ಆಕೆಯ ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ಬಂದು ಕಾಣೆ ಆದ್ಲ ಅಥವಾ ಬೇರೆ ಕಡೆ ಕಾಣೆಯಾಗಿರ್ಬೋದಾ, ಏನಾದರೂ ವಿಚಾರಗಳು ಇಲ್ಲಿ ಹೈಡ್ ಆಗ್ತಿದೆಯಾ, ಮರೆಮಾಚ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದೇ ಆಯಾಮದಲ್ಲಿ ಹೋಗೋದಿಲ್ಲ. ಈ ಒಂದು ಕಡೆ ಇಲ್ಲಿ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು
ಕುಟುಂಬಸ್ಥರು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಮಾಡಬೇಕು ಆ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೂ ತೆರೆಮರೆಯಲ್ಲಿ ಬೇರೆ ಏನಾದರೂ ರೀತಿಯಲ್ಲಿ ಆಗಿರ್ಬೋದಾ ಅನ್ನುವಂಥ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ವರ್ಕನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇವತ್ತು ಒಂದು ರೀತಿಯಾಗಿ ರಾಷ್ಟ್ರದಲ್ಲಿ ಇದು ಸುದ್ದಿ ಆಗ್ತಾ ಇದೆ. ಕೇರಳದಿಂದ ಚಿಕ್ಕಮಗಳೂರಿಗೆ ಬಂದ ಒಬ್ಬಳು ಬಾಲಕಿ ಹುಡುಗಿ, 15 ವರ್ಷದ ಹುಡುಗಿ, ಅದು ಕುಟುಂಬದ ಜೊತೆಗಿದ್ದಂಥ ಹುಡುಗಿ ಈಗ ಏಕಾಏಕಿ ಕಾಣೆಯಾಗ್ತಾಳೆ ಅಂತ ಹೇಳಿದರೆ ಎಲ್ಲಿಗೆ ಹೋದ್ಲು ಅನ್ನುವಂಥದ್ದು ಪ್ರಶ್ನೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಒಂದು ರೀತಿಯಾಗಿ ಒಂದು ಕಡೆ ಕುತೂಹಲ, ಆದರೆ ಕೆಲವರಿಗೆ ಏನಾಗಿರ್ಬೋದು ಅನ್ನುವಂಥದ್ದು ಆತಂಕ ಕೂಡ ಇದೆ. ಯಾಕಂತ ಹೇಳಿದರೆ ಇಲ್ಲಿಗೆ ಒಬ್ಬರು ಇಬ್ಬರು ಅಲ್ಲ, ಪ್ರತಿನಿತ್ಯ ಸಾವಿರಾರು ಜನ ಟೂರಿಸ್ಟ್ ಬರ್ತಾ ಇರ್ತಾರೆ. ಹೀಗಾದರೆ ಎಲ್ಲ ಒಂದು ಪ್ರವಾಸಿ ವಲಯ ಏನಿದೆ, ಟೂರಿಸ್ಟ್ ಏನಿದೆ, ಅವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹೀಗೆ ಬಂದಂಥ ಒಂದು ಪ್ರವಾಸಿ ಹುಡುಗಿ ಕಾಣೆ ಆಗಿದ್ದಾಳೆ ಅಂತ ಹೇಳಿದರೆ ಬೇರೆ ಏನು ಆಗಿರ್ಬೋದು ಅನ್ನುವಂಥ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಈಗ ಒಂದು ಕಡೆ ಆತಂಕದಲ್ಲೂ ಕೂಡ ಈ ಒಂದು ಈ ಪ್ರಕರಣವನ್ನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಆ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದೆ ಇಲ್ಲಿ ಬೇರೆ ಬೇರೆ ಅಂಶಗಳೇನಿದೆ ಅವೆಲ್ಲವನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಿಡಿಯೋ ಜರ್ನಲಿಸ್ಟ್ ರಮೇಶ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.